ಹುಬ್ಬಳ್ಳಿಯಲ್ಲಿ ಯುವತಿಯರ ಸರಣಿ ಕೊಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆಕ್ರೋಶ ಜನರಿಂದ ವ್ಯಕ್ತವಾಗ್ತಾ ಇದೆ. ಇನ್ನೊಂದು ಕಡೆಗೆ ಸ್ವಪಕ್ಷೀಯರೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೇಹಾ ಹಾಗೂ ಅಂಜಲಿ ಹತ್ಯೆ ಬಳಿಕ ಸರ್ಕಾರದ ವಿರುದ್ಧ ಸ್ವಪಕ್ಷೀಯರ ಆಕ್ರೋಶ ಕಂಟಿನ್ಯೂ ಆಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಮೇಲೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ಕಮಿಷನರೇಟ್ ವ್ಯಾಪ್ತಿಯ ಎಲ್ಲ ಅಧಿಕಾರಿಗಳ ಬದಲಾವಣೆಗೆ ಪಟ್ಟು ಹಿಡಿತಾ ಇದ್ದಾರೆ ಸಾರ್ವಜನಿಕರು ಹಾಗೂ ಕಾಂಗ್ರೆಸ್ನ ಮುಖಂಡರುಗಳೇ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಚಾರವಾಗಿ ಅತಿ ದೊಡ್ಡ ಗಟ್ಟಿ ಧ್ವನಿ ಎದ್ದಿದೆ. ಗೃಹ ಸಚಿವ ಪರಮೇಶ್ವರ್ಗೆ ಕಾಂಗ್ರೆಸ್ ಮುಖಂಡರಿಂದ ಆಗ್ರಹ ಕೇಳಿಬರ್ತಾ ಇದೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪ್ರಸ್ತುತ ಇರುವಂತಹ ಅಧಿಕಾರಿಗಳು ಫೇಲ್ ಆಗಿದ್ದಾರೆ. ಅವರದ್ದೇ ಫೇಲ್ಯೂರ್ ಇದು. ಜವಾಬ್ದಾರಿ ಸತ್ತ ಹಾಗೆ ನಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಅವರ ಅವಶ್ಯಕತೆ ಹುಬ್ಬಳ್ಳಿ ನಗರಕ್ಕಿಲ್ಲ. ಬದಲಾಗಿ ಖಡಕ್ ಅಧಿಕಾರಿಯನ್ನ ನೇಮಿಸಿ ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದಿದೆಯಲ್ಲ ಅದನ್ನ ಸರಿಪಡಿಸೋ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟೇ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು, ಆ ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಳದೆ ಅಧಿಕಾರಿಗಳು ಅಕ್ಷರಶಃ ಇಲ್ಲಿ ಬೇಜವಾಬ್ದಾರಿಯಿಂದ ನಡೆದುಕೊಂಡಿರೋದು ಈ ಪ್ರಕರಣದಲ್ಲೂ ಕೂಡ, ಈ ಕ್ಲಾಸಿಕ್ ಎಕ್ಸಾಂಪಲ್ ನಲ್ಲೂ ಕೂಡ ಗೊತ್ತಾಗ್ತಾ ಇದೆ. ಇತ್ತೀಚೆಗಷ್ಟೇ ನೇಹಾ ಹಿರೇಮಠ ಹತ್ಯೆ ಪ್ರಕರಣದಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳ ಮೇಲೇನೆ ಇಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು. ಕಾರಣ ಅವರ ಕಾರ್ಯ ವೈಖರಿ ಬಗ್ಗೆ ಈಗಲೂ ಅದೇ ಪ್ರಶ್ನೆಯನ್ನ ಜನ ಎತ್ತುತ್ತಾ ಇದ್ದಾರೆ. ಕೆಲಸ ಮಾಡೋದಕ್ಕೆ ಮನಸ್ಸಿಲ್ಲ ಅಂತವ್ರನ್ನ ಇಟ್ಕೊಂಡು ನಾವು ಹೇಗೆ ಕಾನೂನು ಸುವ್ಯವಸ್ಥೆ ಸರಿಯಾಗಿದೆ ಅಂತ ನಂಬೋದು, ಇದನ್ನ ನಂಬಿ ನಾವು ಓಟ್ ಕೊಟ್ಟಿದ್ದು ಅಂತ ಕೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುನಿಲ್. ಪೊಲೀಸ್ ಅಧಿಕಾರಿಗಳ ಕಾರ್ಯವೈಖರಿ ಇಷ್ಟು ಕೆಟ್ಟದಾಗಿ ಯಾಕಿದೆ ಅನ್ನೋದು ಜನರ ಪ್ರಶ್ನೆ ಮಾತ್ರ ಅಲ್ಲ, ಈಗ ಕಾಂಗ್ರೆಸ್ ಮುಖಂಡರ ಪ್ರಶ್ನೆ ಕೂಡ ಆಗಿದೆ. ಜವಾಬ್ದಾರಿ ಸತ್ತ ಅಧಿಕಾರಿಗಳನ್ನ ಬದಲಾಯಿಸಿ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಇದಕ್ಕೆ ಸರ್ಕಾರದ ಚಿಂತನೆ ಏನು, ಏನೇನ್ ಲೆವೆಲ್ ಟಾಕ್ಸ್ ಆಗ್ತಾ ಇದೆ, ಮತ್ತೆ ಎಷ್ಟು ಜನ ಯಾರ್ಯಾರು ಮನವಿ ಪತ್ರವನ್ನ ಹೇಗೆ ಕೊಟ್ಟಿದ್ದಾರೆ? ಮಮತಾ, ಈ ವಿಚಾರದಲ್ಲಿ ಹುಬ್ಬಳ್ಳಿ ಧಾರವಾಡ ಜನತೆ ಇದೇ ಮೊದಲ ಬಾರಿಗೆ ಪೊಲೀಸ್ ಇಲಾಖೆ ವಿರುದ್ಧ ಇಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಯಾಕಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಹಿಂದೆ ಸಾಕಷ್ಟು IPS IAS ಅಧಿಕಾರಿಗಳು ಕೆಲಸ ಮಾಡಿದರೂ ಕೂಡ ಈ ರೀತಿಯ ಕಾನೂನು ಸುವ್ಯವಸ್ಥೆ ಆಗಿರಲಿಲ್ಲ. ಕೇವಲ ಒಂದು ಕೋಮು ಗಲಭೆಗಳು ನಡೀತಾ ಇದ್ದು ಹೊರತಾಗಿ ಈ ರೀತಿಯಾಗಿ ವೈಯಕ್ತಿಕ ವಿಚಾರಕ್ಕೆ ಸುಲ್ಲಕ ಕಾರಣಗಳಿಗೆ ಒಂದು ಕೊಲೆ ಆಗುವಂಥದ್ದು ತೀರಾ ಕಡಿಮೆ ಇತ್ತು. ಸೊ ಆದರೆ ಇತ್ತೀಚೆಗೆ ನೇಹಾ ಹತ್ಯೆ ಆದಮೇಲೂ ಕೂಡ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ. ಇದನ್ನು ಕೂಡ ಸಾಮಾನ್ಯ ಪ್ರಕರಣದಂತೆ ಗಮನಿಸ್ತಾ ಇದೆ ಅನ್ನೋದಕ್ಕೆ ಅಂಜಲಿ ಹತ್ಯೆಯ ಪ್ರಮುಖ ಸಾಕ್ಷಿ. ಯಾಕಂದರೆ ಒಂದು ವಾರದ ಮುಂಚೆಗೆ ಆ ಕುಟುಂಬ ಬಂದು ಹೇಳಿರುತ್ತೆ ನೇಹಾ ಹತ್ಯೆ ಥರ ಕೊಲೆ ಮಾಡ್ತಾನೆ ಅಂತ ಬೆದರಿಕೆ ಹಾಕಿದ್ದಾನೆ ಅಂತ ಹೇಳಿದರೂ ಕೂಡ ಪೊಲೀಸರು ಯಾವುದೇ ಕ್ರಮ ತೆಗೆದುಕೊಳ್ಳೋದಿಲ್ಲ. ಆತನನ್ನು ಅಟ್ಲೀಸ್ಟ್ ಕರೆಸಿ ಅದು ಏನಂತಾದರೂ ಕೇಳೋದಿಲ್ಲ. ಸೊ ಈ ಒಂದು ವಿಚಾರವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಸ್ವಪಕ್ಷೀಯರೇ ಕಾಂಗ್ರೆಸ್ ಅವರೇ ಪಕ್ಷಾತೀತವಾಗಿ ತಮ್ಮ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸ್ವತಃ ಕಮಿಷನರ್ ಆಗಿರುವಂಥ ರೇಣುಕಾ ಸುಕುಮಾರ್ ಅವರ ವಿರುದ್ಧ ತೀವ್ರ ಆಕ್ರೋಶಗಳು ಕೇಳಿ ಬರ್ತಾ ಇದ್ದಾವೆ. ಇವರು ಬಂದಾಗಿನಿಂದ ಸಾಕಷ್ಟು ಪ್ರಕರಣಗಳು ನಡೆದರೂ ಕೂಡ ಇನ್ನೂ ಕೂಡ ಕಠಿಣ ಕ್ರಮಗಳು ಆಗ್ತಾ ಇಲ್ಲ. ಇನ್ನು ಕೆಳ ಹಂತದ ಆಫೀಸರ್ಸ್ಗಳು ಯಾವ ರೀತಿಯಾಗಿ ಅವರಿಗೆ ಮಾಹಿತಿ ನೀಡ್ತಾ ಇದ್ದಾರೆ, ಅವ್ರ ನಡುವೆ ಸಮನ್ವಯತೆ ಕೊರತೆ ಇದೆಯಾ ಅನ್ನೋದು ಅನುಮಾನ ಮೂಡ್ತಾ ಇರುವಂಥದ್ದು. ಯಾಕಂದರೆ ನಾವು ಮೊದಲಿನಿಂದಲೂ ನೋಡ್ತಾ ಹೋದರೆ ಮೊದಲಿಗೆ ರಾಮ ಜನ್ಮಹತ್ಯೆ ಭೂಮಿಯಲ್ಲಿ ಶ್ರೀಕಾಂತನ ವಿರುದ್ಧ ಏನು ಸಾಕಷ್ಟು ಆರೋಪಗಳು ಕೇಳಿಬಂದಿದ್ವು, ಅದನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ತಪ್ಪು ಮಾಹಿತಿ ನೀಡಲಾಯಿತು. ಅದಾದ ಬಳಿಕ ನೇಹಾ ಹತ್ಯೆಯಲ್ಲಿ ಫಯಾಜ್ ಬಂಧನ ಆಗಿದ್ದರೂ ಕೂಡ ಯಾವುದೇ ರೀತಿ ಕಠಿಣ ಕ್ರಮ ಆಗಲಿಲ್ಲ, CIDಗೆ ಒಪ್ಪಿಸಬೇಕಾಯಿತು. ಇದಾದ ಬಳಿಕ 3 ಪ್ರಕರಣಗಳಾಯಿತು ಹುಬ್ಬಳ್ಳಿಯಲ್ಲಿ. ಒಂದು ಸದ್ದಾಮನ ವ್ಯಕ್ತಿಯ ಮೇಲೆ ಒಂದು ಆಯಿತು, ಮತ್ತು ಅಪ್ರಾಪ್ತ ಬಾಲಿಕೆ ಗರ್ಭಿಣಿ ಪ್ರಕರಣ ಆಯಿತು. ಸೊ ಅದಾದ ಬಳಿಕ ಈ ಪ್ರಕರಣ. ಸೊ ಇದನ್ನು ನೋಡ್ತಾ ಹೋದರೆ ಮಹಿಳಾ ದೌರ್ಜನ್ಯ ಪ್ರಕರಣಗಳು ಎಸ್ತಾ ಇದ್ದಾವೆ. ಅಧಿಕಾರಿಗಳು ಜಾಗೃತಿ ಮೂಡಿಸಬೇಕು ಒಂದು, ಮತ್ತು ಕ್ರಮಗಳನ್ನು ತೆಗೆದುಕೊಳ್ಬೇಕು. ಯಾರು ಅಪರಾಧ ಹಿನ್ನೆಲೆ ಮಾಡುವಂಥ ಮನೋವೃತ್ತಿ ಇದ್ದಾವೆ ಅವರಿಗೆ ಭಯವನ್ನು ಹುಟ್ಟಿಸುವ, ಕಾನೂನು ಭಯವನ್ನು ಹುಟ್ಟಿಸುವಂಥ ಕೆಲಸ ಮಾಡಬೇಕಿತ್ತು. ಆದರೆ ಇದು ಯಾವುದೂ ಆಗಲಿಲ್ಲ. ಸೊ ಈ ಒಂದು ವಿಚಾರವಾಗಿ ಜನರೇ ಇವತ್ತು ಪೊಲೀಸ್ ಇಲಾಖೆ ವಿರುದ್ಧ ಭುಗಿಲೆದ್ದಿರುವಂಥದ್ದು. ಸೊ ನಿನ್ನೆಯೂ ಕೂಡ ಅಧಿಕಾರಿಗಳನ್ನು ಮೊದಲಿಗೆ ಸಮರ್ಥನೆ ಮಾಡಿಕೊಂಡಿತ್ತು. ಯಾವಾಗ ಪ್ರಬಲವಾಗಿ ವಿರೋಧ ವ್ಯಕ್ತವಾಯಿತೋ ಆಗ
ಇಬ್ಬರು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದರು. ಸೊ ಇದು ಒಂದು ಕೇವಲ ಇದು ಜನರ ಒಂದು ಮನವನ್ನು ಸದ್ಯ ಆಕ್ರೋಶವನ್ನು ತಣಿಸಲು ಆಗಿದ್ರೂ ಕೂಡ ಹಿರಿಯ ಅಧಿಕಾರಿಗಳ ಕಾರ್ಯವೈಖರಿ ಕೂಡ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಸೊ ಎಲ್ಲೊಂದು ಕಡೆ ಸರ್ಕಾರವೇ ಇವ್ರನ್ನೇನಾದರೂ ಕಂಟ್ರೋಲ್ ಮಾಡ್ತಿದೆಯಾ ಅಥವಾ ಇಲ್ಲಿರೋ ಅಧಿಕಾರಿಗಳು ಸರ್ಕಾರಕ್ಕೆ ಏನಾದರೂ ತಪ್ಪು ಸಂದೇಶ ಅಥವಾ ಕೋರ್ಡಿನೇಷನ್ ಸಮಸ್ಯೆ ಇದೆ ಅನ್ನೋದು ಈಗ ಗೊತ್ತಾಗಬೇಕಾಗಿರುವಂಥದ್ದು. ಸೊ ಇದರ ನಡುವೆ ಇವತ್ತು ರಜತ್ ಉಳ್ಳಾಗಡ್ಡಿ ಮತ್ತು KPCC ಕಾರ್ಯದರ್ಶಿ ಅವರು ಕೂಡ ತಮ್ಮ ಸರ್ಕಾರಕ್ಕೆ ಪತ್ರನ ಬರೆದಿದ್ದಾರೆ. ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕು ಮತ್ತು ದಕ್ಷ ಅಧಿಕಾರಿಯನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ಆಗ್ತಾ ಇರುವಂಥದ್ದು. ಮಮತಾ, ಸುನಿಲ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀವಿ. ಒಟ್ಟಿನಲ್ಲಿ ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದಿದೆ, ಅದನ್ನ ಸರಿ ದಾರಿಗೆ ತರೋ ನಿಟ್ಟಿನಲ್ಲಿ ಅಧಿಕಾರಿಗಳ ಅಗತ್ಯತೆ ಇದೆ. ಪ್ರಸ್ತುತ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನ ಮರ್ತಿದ್ದಾರೆ ಅನ್ನೋದು ಇವರ ಆಗ್ರಹ.